ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ದಿಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2023-24ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಕೂಡ ಕಾಲ್ಫಾರ್ಮ್ ಆಗಿದೆ. 75,000 ರೂಪಾಯಿ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರತಿ ವರ್ಷನೂ ಕೂಡ ಜಮಾ ಆಗ್ತಾ ಹೋಗುತ್ತೆ. ಸೊ ನೀವು ಡಿಗ್ರಿ ಮಾಡ್ತಾಯಿದ್ರು, ಸೊ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ವಿದ್ಯಾರ್ಥಿ ಮತ್ತು ಏನೇನು ಕಂಡೀಷನ್ಸ್ ಇದ್ದಾವೆ, ಈ ದಿಶಾ ಸ್ಕಾಲರ್ಶಿಪ್ಗೆ ಮೇನ್ ಯಾರು ಇನಿಷಿಯೇಟಿವ್ ಮಾಡಿದ್ದಾರೆ, ಮತ್ತು ಏನೇನು ಕಂಡೀಷನ್ಸ್ ಇದ್ದಾವೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಹಣಕಾಸಿನ ನೆರವು ನೀಡಬೇಕನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಬಿರ್ಲಾ ಸಾಫ್ಟ್ ಅನ್ನೋ ಕಂಪನಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ ದಿಶಾ ವಿದ್ಯಾರ್ಥಿ ವೇತನ ಅರ್ಹರಿಗೆ ಹಣಕಾಸಿನ ನೆರವು ಮತ್ತು ಬೆಂಬಲವನ್ನು ನೀಡುವ, ಅವರ ಶೈಕ್ಷಣಿಕ ಅನ್ವೇಷಣೆಗಳನ್ನು ಸುಲಭಗೊಳಿಸಲಿಕ್ಕೆ ಮತ್ತು ಅವರ ಶೈಕ್ಷಣಿಕ ಪ್ರಯಾಣವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ವಿದ್ಯಾರ್ಥಿ ವೇತನ ದಿಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ನು ಕೂಡ ಹಮ್ಮಿಕೊಂಡಿದೆ ಬಿರ್ಲಾ ಸಾಫ್ಟ್ ಅನ್ನೋ ಒಂದು ಕಂಪನಿ. ಸೊ ಇದಕ್ಕೆ ಅರ್ಹತೆಗಳು ಏನೇನಪ್ಪ ಅಂದರೆ, ಮಹಿಳಾ ವಿದ್ಯಾರ್ಥಿಗಳು ಮಾತ್ರ ಈ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಮತ್ತು ಅದರ ಜೊತೆಗೆ ಪ್ರಧಾನ NIRF ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂಡರ್ನಲ್ಲಿ NIRF ರ್ಯಾಂಕಿಂಗ್ ಹೊಂದಿರತಕ್ಕಂಥ ಕಾಲೇಜ್ಗಳು ಯಾವ್ಯಾವೆ, ಅಥವಾ ಭಾರತಾದ್ಯಂತ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯಗಳು ಯಾವ UGC ಅಂಡರ್ನಲ್ಲಿ ಯಾವ ಬರ್ತವೆ, ಮತ್ತು ಕಾಲೇಜುಗಳಲ್ಲಿ ಸಾಮಾನ್ಯ ಮತ್ತು ಅಂದರೆ ಜನರಲ್ ಡಿಗ್ರಿ ಇರ್ಬೋದು, ಪ್ರೊಫೆಷನಲ್ ಡಿಗ್ರಿ ಓದ್ತಾ ಇರ್ತಕ್ಕಂಥ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲ ವರ್ಷಕ್ಕೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪಿಗೆ ಕೂಡ ಅರ್ಜಿನ ಸಲ್ಲಿಸ್ಬೋದು. ಅಭ್ಯರ್ಥಿ 2023ರಲ್ಲಿ ದೆಹಲಿ NCR ಮತ್ತು ಪುಣೆಯಿಂದ ಗ್ರೇಡ್ 12 ಪರೀಕ್ಷೆಯಲ್ಲಿ ಉತ್ತಾರೆ 65% ಅಥವಾ ಸಮಾನ CGPA ಗಳಿಸಿರಬೇಕಾಗುತ್ತೆ. ಎಲ್ಲ ಮೂಲಗಳಿಂದ ಅರ್ಜಿದಾರ ಕುಟುಂಬದ ವಾರ್ಷಿಕ ಆದಾಯವು 5 ಲಕ್ಷ ರೂಪಾಯಿ ಮೀರಿರಬಾರ್ದು. ಅರ್ಜಿದಾರರು ತಮ್ಮ ಅರ್ಜಿಗಳನ್ನು ಸಲ್ಲಿಸುವ ಸಮಯದಲ್ಲಿ 17ರಿಂದ 29 ವರ್ಷಗಳ ವಯಸ್ಸಿನೊಳಗೆ ಇರಬೇಕು. ಮತ್ತು ವಾರ್ಷಿಕವಾಗಿ 25,000 ರೂಪಾಯಿ ಕೂಡ ಸಹಾಯಧನ ಕೂಡ ಸಿಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಇದೇ ಮಾರ್ಚ್ 15, 2024 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾದರೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಎಲ್ಲಿ ಏನು ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ದಿಶಾ ಸ್ಕಾಲರ್ಶಿಪ್ ಎನ್ಯುವಲಿ. ಸೊ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜನರಲ್ ಗ್ರ್ಯಾಜುಯೇಷನ್ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಮಹಿಳೆಯರು ಏನಿದಾರಲೆ, ಸೊ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪಿಗೆ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ನಿಮಗೆ ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಓದ್ಬೋದು ನೀವು. ವ್ಯೂ ಡೀಟೇಲ್ಸ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ 5 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಅಪ್ಲಿಕೆಂಟ್ಸ್ ಮಸ್ಟ್ ಫಾಲ್ ವಿತಿನ್ 17ರಿಂದ 29 ವಯಸ್ಸು ಇರಬೇಕು, 65% ಮಾಡಿರಬೇಕು. ಮತ್ತು ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದಿ ಕ್ಯಾಂಡಿಡೇಟ್ಸ್ ಎನ್ಕೋಲ್ಡ್ ಅಂದರೆ ಫಸ್ಟ್ ಯಾರಿಗೆ ಕೊಡ್ತಾರೆ ಅಂದರೆ NIRF ರ್ಯಾಂಕಿಂಗ್ ಅಡಿಯಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ರಾಷ್ಟ್ರಾದ್ಯಂತ ಯಾವುದೇ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಪನ್ ಫಾರ್ ಆಲ್ ಫಿಮೇಲ್ ಕ್ಯಾಂಡಿಡೇಟ್ಸ್, ದೆಹಲಿ ಅಂತ ಅಷ್ಟೇ ಅಲ್ಲ, ದೆಹಲಿ ಯೂನಿವರ್ಸಿಟಿ ಅವರು ಅಷ್ಟೇ ಅಂತಲ್ಲ, ಭಾರತಾದ್ಯಂತ ಯಾವುದೇ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಜನರಲ್ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ, ಯೂನಿವರ್ಸಿಟಿ 2023-24ನೇ ಸಾಲ ಅರ್ಜಿನೂ ಕೂಡ ಸಲ್ಲಿಸ್ಬೋದಾಗಿದೆ. ಓಪನ್ ಫಾರ್ ಆಲ್ ಇಂಡಿಯನ್ ಅಪ್ಲಿಕೇಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಪನ್ ಫಾರ್ ಪ್ಯಾನ್ ಇಂಡಿಯಾ ಅಪ್ಲಿಕೇಶನ್ಸ್ ಅಂದರೆ ಆಲ್ ಓವರ್ ಇಂಡಿಯಾ ಯಾರೇ ಕೂಡ ಅರ್ಜಿನೂ ಕೂಡ ಸಲ್ಲಿಸ್ಬೋದಾಗಿದೆ. ಪ್ರಿಫರೆನ್ಸ್ನ ಫಸ್ಟ್ ಅವರಿಗೆ ದೆಹಲಿ NCR ಮತ್ತು ಪುಣೆದವ್ರಿಗೆ ಕೊಡ್ತಾರೆ. ಅವ್ರ ಸ್ಟೂಡೆಂಟ್ಸ್ಗಳು ಬಿಟ್ಟರೆ ಮತ್ತು ನೆಕ್ಸ್ಟ್ ಬೇರೆ ರಾಜ್ಯಾದ್ಯಂತ, ಬೇರೆ ರಾಷ್ಟ್ರಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದನ್ನು ಕಂಡೀಷನ್ಸ್ ಕೂಡ ಕೊಡ್ತಾ ಹೋಗ್ತಾರೆ. 25,000 ರೂಪಾಯಿ ಪ್ರತಿ ವರ್ಷನೂ ಕೂಡ ಅವ್ರು ಕೋರ್ಸ್ ಕಂಪ್ಲೀಟ್ ಆಗೋರಿಗೆ ಕೂಡ ನೀಡ್ತಾ ಹೋಗ್ತಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಇದೇ 15 ಮಾರ್ಚ್ 2024 ಇದೆ. ಫೋಟೋ ಐಡೆಂಟಿಟಿ ಪ್ರೂಫು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಅಪ್ಲಿಕೆಂಟ್ಸ್ ಇನ್ಕಮ್ ಪ್ರೂಫು, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಅಡ್ಮಿಷನ್ ರಿಸಿಪ್ಟ್, ಕರೆಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಮಾರ್ಕ್ಸ್ ಕಾರ್ಡು ಇವನ್ನೆಲ್ಲನೂ ಕೂಡ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ದಿಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಅಂದರೆ ಅದನ್ನು ಬಿಟ್ಟು ನೀವು BE, BTech, MTech ಓದ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರೊಫೆಷನ್ ಕೋರ್ಸು, ಅಗ್ರಿಕಲ್ಚರ್ ಇರ್ಬೋದು, ವೆಟರ್ನರಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಇವೆಲ್ಲ ಪ್ರೊಫೆಷನ್ ಕೋರ್ಸ್ಗಳು ಬರ್ತವೆ. ಸೊ ಅದಕ್ಕೂ ಕೂಡ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ ಫ್ರೆಂಡ್ಸ್. ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಾದರೆ ಏನೇನು ಕಂಡೀಷನ್ಸ್ ಅಂತ ಇಲ್ಲಿ ಅಪ್ಲೈ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಫಸ್ಟ್ಗೆ ಅಡ್ಮಿಷನ್ ಮಾಡ್ತಾಯಿದ್ರೆ ನೀವು ರಿಜಿಸ್ಟರ್ ಅಂತ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಫಸ್ಟ್ ಸ್ಟೂಡೆಂಟ್ ನೇಮು, ಲಾಸ್ಟ್ ಸ್ಟೂಡೆಂಟ್ಸ್ ನೇಮು, ಮತ್ತು ಅದರ ಜೊತೆಗೆ ಮೊಬೈಲ್ ನಂಬರು, ಇಮೇಲ್ ID, ಪಾಸ್ವರ್ಡ್ನ ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮ್ ಪಾಸ್ವರ್ಡ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ ಆಗುತ್ತೆ. ನಂತರ ಇಮೇಲ್ IDಗೆ ಒಂದು ಲಿಂಕ್ ಕೂಡ ಬರ್ತದೆ, ಅದನ್ನು ಕ್ಲಿಕ್ ಮಾಡಿ ಕನ್ಫರ್ಮೇಷನ್ ಮಾಡಿದ ಮೇಲೆ ನಿಮಗೆ ಯೂಸರ್ ID, ಪಾಸ್ವರ್ಡ್ನ ಇಮೇಲ್ ID, ಯೂಸರ್ ನೇಮ್ ಹಾಕ್ಕೊಂಡು ನೀವು ಲಾಗಿನ್ ಕೂಡ ಆಗ್ಬೋದಾಗಿದೆ. ಇಲ್ಲಿ ನೋಡಿ ಸೈನ್ ಅಪ್ ಆದಮೇಲೆ ನೆಕ್ಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನಂತರ ನೀವು ಇಲ್ಲಿ ಲಾಗಿನ್ ಕೂಡ ಆಗ್ಬೋದು. ಸೊ ಇಲ್ಲಿ ಅಪ್ಲೈನ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಲಾಗಿನ್ ಕೂಡ ಆಗ್ಬೋದು. ನೀವು ಲಾಗಿನ್ ವಿತ್ ಗೂಗಲ್ ಆಗ್ಬೋದು, ಅಥವಾ ಮೊಬೈಲ್ ನಂಬರ್, ಇಮೇಲ್ ID 3 ಇರುತ್ತೆ. ಸೊ ಯಾವ್ದಾದ್ರು ಒಂದನ್ನು ಹಾಕ್ಕೊಂಡು ಲಾಗಿನ್ ಆಗಿ ಅರ್ಜಿನ ಕೂಡ ಭರ್ತಿ ಮಾಡ್ಬೋದಾಗಿದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ. ದಿಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಗೆ ಎಲ್ಲರೂ ಕೂಡ ಅರ್ಜಿನ ಕೂಡ ಸಲ್ಲಿಸಿ, ಆಮೇಲೆ ಲಾಸ್ಟ್ ಡೇಟ್ ಒಳಗಡೆ ಅರ್ಜಿ ಸಲ್ಲಿಸಿ ಸ್ಕಾಲರ್ಶಿಪ್ನ ಕೂಡ 25,000 ರೂಪಾಯಿ ಪಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.